ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಕ್ಕಿ ಗೌಡ ಕನ್ನಡ ವ್ಲಾಗ್ಸ್. ತುಂಬ ದಿನಗಳ ನಂತರ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬನ್ನಿ, ಇವತ್ತು ಸಂಡೇ ಏನು ಮಾಡ್ತೀನಿ ಅಂತ ನಿಮಗೆ ಕೂಡ ತೋರಿಸ್ತೀನಿ. ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಸಂಡೇ ಆದ್ದರಿಂದ ಸ್ವಲ್ಪ ವೀಡಿಯೋ ಮಾಡಲಿಕ್ಕೆ ಟೈಮ್ ಸಿಗ್ತಾ ಇದೆ. ಡೈಲಿ ಅನ್ಕೋತೀನಿ ಇವತ್ತು ವೀಡಿಯೋ ಮಾಡ್ಕೊಳ್ಳೋಣ, ಇವತ್ತು ವೀಡಿಯೋ ಹಾಕೋಣ ಅಂತ. ಬಟ್ ಅದು ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ವೀಡಿಯೋ ಮಾಡೋಕ್ಕೂ ಆಗ್ತಾಯಿಲ್ಲ, ಎಡಿಟ್ ಮಾಡಲಿಕ್ಕೂ ಟೈಮ್ ಆಗ್ತಾಯಿಲ್ಲ. ಹಾಗಾಗಿಬಿಟ್ಟಿದೆ. ಮಕ್ಕಳಿಗೆ ಎಕ್ಸಾಮ್ ಇರೋದ್ರಿಂದ ದಿನಪೂರ್ತಿ ಓದಿಸೋದೇ ಆಗುತ್ತೆ. ಮತ್ತು ನೆಕ್ಸ್ಟ್ ಮಾರ್ನಿಂಗ್ ಕೂಡ ಅಷ್ಟೇ, ಬೇಗ ಬೇಗ ತಿಂಡಿ ಎಲ್ಲ ಮುಗಿಸಿ ಒಂದ್ಸಲ ಎಲ್ಲನೂ ಕ್ವಶನ್ಸ್ ಕೇಳ್ಬಿಟ್ಟು ಕಳಿಸ್ಬೇಕಲ್ವ. ಹಾಗಾಗಿ ಅಲ್ಲೇ ಟೈಮ್ ಹೋಗ್ತಾ ಇದೆ, ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ. ಇದು ಸಂಡೇ ಆದ್ದರಿಂದ ಇವತ್ತಾದರೂ ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಸ್ಯಾಟರ್ಡೆ ನೈಟ್ ಫಿಶ್ ತೊಗೊಂಬಂದಿಟ್ಟಿದ್ರು ಚಂದ್ರು, ಸೀ ಫಿಶ್. ಹಾಗಾಗಿ ನಾನು ಎಲ್ಲ ವಾಶ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಎದ್ಬಿಟ್ಟು ಬಿಸಿನೀರು ಇಟ್ಕೊಂಡು ಬಿಸಿನೀರಿಗೆ ಫಿಶ್ನೆಲ್ಲ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ತುಂಬ ದಪ್ಪಗಿರುತ್ತಂತೆ ಇದು ಫಿಶ್ಶು. ಹಾಗಾಗಿ ಅದು ಪೀಸಸ್ ಆ ಥರ ಫುಲ್ಲು ಸಣ್ಣ ಸಣ್ಣದಾಗೂ ಈ ಪೀಸಸ್ ಮಾಡಿ ಕೊಟ್ಟಿದ್ದಾರೆ. ಒಂದು ಸ್ವಲ್ಪನೂ ಮುಳ್ಳಿಲ್ಲ, ಏನೂ ಇಲ್ಲ, ಅಷ್ಟು ಚೆನ್ನಾಗಿದೆ. ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ನಾನು ಬೇಯಿಸ್ಕೊತಾ ಇದ್ದೀನಿ. 1-2 ಸೆಕೆಂಡ್ಸ್ ಸಾಕು, ಫಿಶ್ ಬೇಗ ಬೆಂದ್ಬಿಡುತ್ತೆ ಅಲ್ಲ. ಅದು ಸ್ವಲ್ಪ ಬೆಂದಂಗೆ ಆದರೆ ಸಾಕು, ಅದನ್ನು ತಕ್ಕೊಂಬಿಡೋಣ. ನೋಡಿ, ಇವಾಗ ಚೆನ್ನಾಗಿ ಬೇಯ್ತಾ ಇದೆ. ನಾನು ಫಿಶ್ ವಡ ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಇದು ಸೀ ಫಿಶ್ ಆಗಿರೋದ್ರಿಂದ ಮುಳ್ಳಿರಲ್ಲ ಅಲ್ವಾ, ಅದಕ್ಕೆ ಅಮ್ಮ ವಡ ಮಾಡೋಣ ಅಂದರು. ಸರಿ ಮಾಡೋಣ, ಮಕ್ಳಿಗೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂದ್ಬಿಟ್ಟು ಫಿಶ್ ವಡ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಬೆಂದಿದೆ. ತುಂಬ ಸಾಫ್ಟ್ ಅಂದರೆ ಸಾಫ್ಟು, ಎಲ್ಲ ಒಂಥರ ಬಿಚ್ಕೊಳಂಗೆ ಆಗ್ತಾಯಿದೆ. ನಾನು ಜಾಸ್ತಿನೂ ಕೂಡ ಏನೂ ಬೇಯಿಸೋಕ್ಕೆ ಹೋಗಿಲ್ಲ. ನೋಡೋಣ, ಟ್ರೈ ಮಾಡೋಣ ಹೇಗೆ ಬರುತ್ತೆ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಇವಾಗೆಲ್ಲ ನೀರಿಂದ ತಕ್ಕೊಂಬಿಡೋಣ. ಇವಾಗ ಸ್ಯಾರಿ ಕುಚ್ಚು ಕಲಿತಾ ಇದ್ದೀನಿ. ಅದು ಕುಚ್ಚು ಕ್ಲಾಸಿಗೆ ಸೇರಿಕೊಂಡು ಆಲ್ರೆಡಿ 1 ಮಂತ್ ಆಯ್ತಾ ಬಂತು. ಮಕ್ಕಳಿಗೆ ಎಕ್ಸಾಮ್ ಇರೋದ್ರಿಂದ 11 o'clockಗೆ ಮನೆಗೆ ಬರ್ತಾರೆ. ನಾನು ಕ್ಲಾಸಸ್ಗೆ ಹೋಗೋಷ್ಟರಲ್ಲಿ ಅವ್ರು ಬಂದುಬಿಡ್ತಾರಲ್ವ, ಅದಕ್ಕೆ ಅಮ್ಮ ಕೂಡ ಬಂದಿದ್ದಾರೆ. ಅಮ್ಮ ಮಕ್ಕಳನ್ನ ಕರ್ಕೊಂಬಂದು ನೋಡ್ಕೊತಾರೆ. ವೀಕ್ಲಿ 2 ದಿನ ಇಲ್ಲ 3 ದಿನ ಮಾತ್ರ ಕ್ಲಾಸಸ್ ಇರುತ್ತಷ್ಟೆ. ಹಾಗಾಗಿ ಕ್ಲಾಸ್ ಮುಗಿಯೋ ತನಕ ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲಿ ಕ್ಲಾಸು ಮತ್ತೆ ಮನೆಗೆ ಬಂದು ಮಾಡೋದು, ಮಕ್ಕಳಿಗೆ ಓದಿಸೋದು, ಇದೇ ಆಗ್ತಾಯಿದೆ. ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಇವಾಗ ಫಿಶ್ನ ಆರೋದಕ್ಕೆ ಇಟ್ಟಿದ್ದೀನಿ. ತೆಗೆದುಬಿಟ್ಟು ಸ್ವಲ್ಪ ಆರ್ಕೊಳ್ಳಿ, ಕಲಿಸ್ಕೊಳ್ಳೋಣ ವಡೆಗೆ ಅಂತ. ಒಂದು ಕಡೆ ಚಿಕನ್ಗೆ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಚಿಕನ್ ಕೂಡ ತೊಗೊಂಬಂದಿದ್ರು. ಬೆಳಗ್ಗೆನೇ ನಾನು ಟಿಫಿನ್ಗೆ ಚಿಕನ್ ಫ್ರೈಡ್ ರೈಸ್ ಮಾಡ್ಕೊಂಬಿಟ್ಟೆ. ಸ್ವಲ್ಪ ಚಿಕನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಚಿಕನ್ ಫ್ರೈಡ್ ರೈಸ್ ಮಾಡಿಕೊಂಡೆ. ಅದು ಕೂಡ ರೆಸಿಪಿ ಶೂಟ್ ಮಾಡ್ಕೋಬೇಕು ಅಂತ ಇದೆ, ಬಟ್ ಪವರೇ ಇರಲಿಲ್ಲ. ಏನೋ ಮೋಡ ಥರ ಇದೆ, ಅದಕ್ಕೆ ಮೋಡ ಇರೋದ್ರಿಂದ ಕತ್ಲೆ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಕರೆಂಟ್ ಬರಲೇ ಇಲ್ಲ. ನನಗೇನು ಪ್ಲ್ಯಾನ್ ಮಾಡ್ಕೋತೀನೋ ಅದು ವರ್ಕ್ ಆಗೋದೇ ಇಲ್ಲ ಕೆಲವೊಂದು ಸಲ. ಹಾಗಾಗಿ ಸರಿ ಹೋಗಲಿ ಅಂದ್ಬಿಟ್ಟು ಆಮೇಲೆ ಮಾಡ್ಕೋತಾ ಇದ್ದೀನಿ. ಇವಾಗ ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡೆ. ಅದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಅರ್ಶಿನದ ಪುಡಿ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಚಿಕನ್ನ ನಾನು ಮೊಸರು, ಸ್ವಲ್ಪ ಉಪ್ಪು, ಅರ್ಶಿನದ ಪುಡಿ, ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಪೇಸ್ಟು ಎಲ್ಲ ಹಾಕಿಬಿಟ್ಟು, ಚಿಲ್ಲಿ ಪೌಡ್ರೆಲ್ಲ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಹಾಗೆ ಇಟ್ಕೊಂಡಿದ್ದೆ. ಈಗ ಅದನ್ನು ಕೂಡ ಮಸಾಲೆ ಒಳಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಚಿಕನ್ ಗ್ರೇವಿ ಮಾಡಿಬಿಟ್ಟು ಚಪಾತಿ ಮಾಡ್ಕೊಳ್ಳೋಣ ಅಂತ. ಹೋದ್ವಾರ ಎಲ್ಲ ಬಿರಿಯಾನಿ ಮಾಡ್ಕೊಂಡಿದ್ದೆ, ಮತ್ತೆ ಬಿರಿಯಾನಿ ಬೇಡ, ರೈಸ್ ಐಟಮೇ ಆಗುತ್ತೆ. ಮಾರ್ನಿಂಗ್ ಆಲ್ರೆಡಿ ಚಿಕನ್ ಫ್ರೈಡ್ ರೈಸ್ ಆಗಿದೆ ಅಂದ್ಬಿಟ್ಟು ಅದಕ್ಕೆ ಇವತ್ತು ಚಪಾತಿ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಅದು ಚಿಕನ್ ಎಲ್ಲ ಫ್ರೈ ಆಗಲಿ. 1 ಟೊಮೊಟೊ ಕೂಡ ಹಾಕ್ಕೊತೀನಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಟೊಮ್ಯಾಟೊ ಬೇಕಾದರೆ ನೀವು ಪೇಸ್ಟ್ ಕೂಡ ಮಾಡಿ ಹಾಕ್ಕೋಬೋದು, ಇಲ್ಲ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಕೆಲವೊಬ್ಬರಿಗೆ ಟೊಮ್ಯಾಟೊ ಹೆಚ್ಚು ಹಾಕಿದಾಗ ಅದು ಸಿಕ್ಕಿದ್ರೆ ಇಷ್ಟ ಆಗಲ್ಲ, ಅಂಥವರಿಗೆ ಪೇಸ್ಟ್ ಮಾಡಿ ಹಾಕಿದ್ರೆ ಗೊತ್ತಾಗಲ್ಲ. ನಮ್ಮ ಮನೆಯಲ್ಲಿ ಏನೂ ಆ ಥರ ಇಲ್ಲ, ಹಾಗಾಗಿ ಅದನ್ನು ಹೆಚ್ಚಿಬಿಟ್ಟು ಹಾಕ್ಕೊಂಡೆ. ಇವಾಗ ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ ಮತ್ತು ಮೆಣಸಿನ್ಕಾಯಿ ಹಾಕಿ ಒಂದು ಪೇಸ್ಟ್ ಮಾಡಿ ಇಟ್ಕೊಂಡಿದೆ. ಅದನ್ನು ಕೂಡ 1-2 ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ತೆಂಗಿನಕಾಯಿ, ಗಸಗಸೆ ಮತ್ತು ಒಂದು 5-6 ಗೋಡಂಬಿ ಹಾಕಿ ಒಂದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಚಪಾತಿ ಅಂದರೆ ಸ್ವಲ್ಪ ಗ್ರೇವಿ ಇದ್ರೇ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಸ್ವಲ್ಪ ಇಷ್ಟ ಆಗುತ್ತೆ. ಹಾಗಾಗಿ ಗೋಡಂಬಿ, ತೆಂಗಿನಕಾಯಿ, ಸ್ವಲ್ಪ ಗಸಗಸೆ ಜಾಸ್ತಿ ಹಾಕಿಬಿಟ್ಟು ಒಂದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಚಿಕನ್ ಗ್ರೇವಿ ರೆಡಿ ಆಗಿಬಿಡುತ್ತೆ. ಚಿಕನ್ ಗ್ರೇವಿ ಏನು ತುಂಬ ಟೈಮ್ ತಗೊಳ್ಳೋದಿಲ್ಲ, ಒಂದು 15 ಮಿನಿಟ್ಸ್ ಒಳಗೆ ಗ್ರೇವಿನ ರೆಡಿ ಮಾಡ್ಕೊಂಬಿಡ್ಬೋದು. ಹಾಂ,
ಹಿಂಗೆ ಇತ್ತು. ಏ ಇದು ಬೇಬಿ ಕಾರ್ನ್ ಥರ ಸೇಮ್ ಕೂತ್ಕೊಂಡಿತ್ತು. ನೋಡು, ಇದೇ ಬೇಬಿ ಕಾರ್ನ್ ಮಮ್ಮಿ. ಎಷ್ಟು ಚೆನ್ನಾಗಿತ್ತು ನೋಡು, ಒಂದೇ ಒಂದು. ಅದು ಒಂದು ಹಾಕ್ಬಿಟ್ಟು ಬೇಬಿ ಕಾರ್ನ್ ಮಂಚೂರಿ. ಹಾಂ, ಏನು ತಿಂತಿರೋದು? ತಿಂದ್ರಿ ಎಲ್ಲರೂ? ಎಲ್ಲ ಒಂದೊಂದು. ಅದು ಹಣ್ಣೆಲ್ಲ ಕಾಯವು ಇನ್ನ. ಹೊಟ್ಟೆ ನೋವು ಬರ್ತದೆ ಸುಚಿ. ನೀವು ಆರೆಂಜಾ? ಸುಮ್ಮನಿರಮ್ಮ ಸುಚಿ. ಅವಳು ಅವರು ತೆಗಿ ಬುಕ್ಕು. ಸುಚ್ಚುಮಾ, ನಾನು ಬರಲ್ಲ. ನಾನು ಬರಲ್ಲ. ಏನು ತೋರಿಸ್ತೀಯ? ಅದು ಬಿಡು, ಕಾರ್ಟನ್ ಬಿಡು. ಏನೈತೆ? ಅಮ್ಮ ಏನಾಯ್ತು? ಶಾಂಪು ತಂದಿದ್ದೀರಾ? ನೋಡಿ, ನನ್ನ ಮಕ್ಳಿಗೆ ಶಾಂಪು ತಂದು ಹಾರಾಕೋರಿ. ಯಾರು ಇಟ್ಟಿದ್ದು ಹಿಂಗೆ? ಯಾಕೆ ಅಮ್ಮ? ಅದು ಯಾವುದೋ ಒಂದು ಓಪನ್ ಆಗೈತೆ ಅಂತಿದ್ರು ಸುಚು. ನೋಡು, ಎಲ್ಲ ಅವನ್ನ ಎಲಕ್ಕೆಲ್ಲ ಅಂಟ್ಕೊಂಡಂಗೆ ಆಗ್ಬಿಡುತ್ತೆ. ಆಮೇಲೆ ಎತ್ತಿಟ್ಬಿಡು, ಸುಮ್ಮನೆ ಎತ್ತಿಟ್ಬಿಡು ಅಮ್ಮ. ಜೋಡಿಸಿ ಎತ್ತಿಟ್ಬಿಟ್ಟು ಓದ್ ನಡೀರಿ, ಬರ್ತೀನಿ ಈಗ ಅಡುಗೆ ಮಾಡ್ಬಿಟ್ಟು ನಾನು. ಹ್ಞೂ, ನೀನೇನು ಮ್ಯಾನುಫ್ಯಾಕ್ಚರ್ ಮಾಡ್ತೀಯ? ತರಕಾರಿ ಎಲ್ಲ ತೊಗೊಂಬಂದಿದ್ರು ಚಂದ್ರು. ಅಮ್ಮ ಅದನ್ನೆಲ್ಲ ಜೋಡಿಸ್ತಾ ಇದ್ದಾರೆ ಕೂತ್ಕೊಂಡು. ಅದಕ್ಕೆ ಅದು ಕಾರ್ನಲ್ಲಿ ಒಂದು ಚಿಕ್ಕದು ಜೊತೆಲೇ ಬಂದಿದೆ, ಎರಡೆರಡಿದೆ ಅಂತ ಹೇಳಿ ಅದಕ್ಕೆ ಹೋಗಿ ಅದನ್ನು ಸ್ವಲ್ಪ ಮಾತಾಡ್ಕೊಂಡು ಆಚೆ ನೋಡ್ಕೊಂಬರೋಷ್ಟರಲ್ಲಿ ಚಿಕನ್ ಗ್ರೇವಿ ಬೆಂದಿದೆ. ಇವಾಗ ಸ್ವಲ್ಪ ಸಾಂಬಾರು ಪೌಡರ್ ಹಾಕ್ಕೊಂಬಿಡೋಣ. ಮಟನ್ ಸಾಂಬಾರು ಪೌಡರ್ 1.5 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಆಫ್ ಮಾಡ್ಕೋತೀನಿ. ಒಂದು ಸ್ವಲ್ಪ ಹಂಗೆ ತಿರುಗಿಸ್ಕೊಂಬಿಟ್ಟು ಆಫ್ ಮಾಡಿಕೊಂಡ್ರೆ ಗ್ರೇವಿ ಕೆಲಸ ಮುಗೀತು. ನೆಕ್ಸ್ಟ್ ಇವಾಗ ಫಿಶ್ ವಡ ಮಾಡ್ಕೋಬೇಕು. ಅಮ್ಮ ಎಷ್ಟು ದಿನ ಪಾಪ ತರಕಾರಿ ಜೋಡಿಸಿದ್ರು. ಅಮ್ಮ ಇಲ್ದಿದ್ದಾಗ ನಾನಂತೂ ಸಂಜೆ ಆಗೋದು ನಾನು ಜೋಡಿಸೋಷ್ಟ್ರಲ್ಲಿ. ಅದನ್ನೇ ಅಮ್ಮ ನೀನು ಯಾವಾಗ ಮಾಡ್ತಿದ್ದೆ ಅಂತ ಕೇಳ್ತಾಯಿದ್ರು. ನಾನು ಮಾಡೋಷ್ಟ್ರಲ್ಲಿ ಸಂಜೆ ಡ್ಯಾನ್ಸ್ ಕ್ಲಾಸ್ಗೆ ಮಕ್ಕಳು ಕಳಿಸ್ಬಿಟ್ಟು ನಾನು ಜೋಡಿಸ್ಕೊತಾ ಇದ್ದೆ ಮಮ್ಮಿ, ಅಲ್ಲಿ ತನಕ ಟೈಮ್ ಆಗ್ತಾ ಇರಲಿಲ್ಲ ಅಂತ ಅದನ್ನೇ ಮಾತಾಡಿಕೊಂಡು ಬಂದೆ. ನೋಡಿ, ಗ್ರೇವಿ ಆಯಿತು. ಗ್ರೇವಿ ಒಂದು ಸೈಡ್ ಎತ್ತಿಟ್ಬಿಟ್ಟು ಈಗ ಆಲೂಗೆಡ್ಡೆ ಬೇಯಿಸಿಟ್ಕೊಂಡಿದ್ದೆ. 2 ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನೋಡಿ, ಫಿಶ್ ಕೂಡ ಬೇಯಿಸಿ ಇಟ್ಕೊಂಡಿದ್ನಲ್ಲ, ಅದೆಲ್ಲ ಚೆನ್ನಾಗಿ ಆರಿದೆ. ಇವಾಗ ಬಿಸಿ ಇಲ್ಲ. ಅದನ್ನು ನೀಟಾಗಿ ನಾವು ಈ ಥರ ಮೆತ್ತಗಿತ್ತಲ್ವ, ಅದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಕೈಯಲ್ಲೇ ಇಸಿದ್ಕೊಂಡೆ ನಾನು ನೀಟಾಗಿ, ಸ್ವಲ್ಪನೂ ಗಂಟಿಲ್ಲದೆ ಇರೋಂಗೆ ಎಲ್ಲನೂ ಬಿಡಿ ಬಿಡಿಯಾಗಿ ಬಿಡಿಸ್ಕೊಂಡೆ. ಅದಕ್ಕೆ ಸ್ವಲ್ಪ ಆಲೂಗೆಡ್ಡೆ ಬೇಯಿಸಿರೋದನ್ನು ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಸ್ವಲ್ಪ ಹಸಿರು ಮೆಣಸಿನ್ಕಾಯಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಇಷ್ಟನ್ನು ಹಾಕಿಬಿಟ್ಟು ಇವಾಗೆಲ್ಲ ಪೌಡರ್ ಹಾಕ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇವಾಗ ಸ್ವಲ್ಪ ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ. ಇದು ಚಿಲ್ಲಿ ಪೌಡರ್. ನೆಕ್ಸ್ಟು ಪೆಪ್ಪರ್ ಪೌಡರ್. ಚೆನ್ನಾಗಿರುತ್ತೆ ಟೇಸ್ಟು ಪೆಪ್ಪರ್ ಪೌಡರ್ ಹಾಕ್ಕೊಂಡ್ರೆ ಅಂತ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಹಾಕ್ಕೊಂಡೆ. ಪೆಪ್ಪರ್ಗೆ ನಾನು ಜೀರಿಗೆನೂ ಕೂಡ ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ. ಪೆಪ್ಪರ್ ಮತ್ತು ಜೀರಿಗೆ ಎರಡೂ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಎರಡೂ ಒಂದರಲ್ಲೇ ಇದೆ. ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಗರಂ ಮಸಾಲ ಅಂದರೆ ಮನೆಯಲ್ಲೇ ಇರುತ್ತಲ್ಲ ಸಾಂಬಾರು ಪೌಡರ್, ಅದನ್ನು ಕೂಡ ಹಾಕ್ಕೊಂಡೆ. ಸ್ವಲ್ಪ ಚೆನ್ನಾಗಿರಲಿ ಟೇಸ್ಟ್ ಅಂತ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೋತೀನಿ ನೀಟಾಗಿ. ಸ್ವಲ್ಪನೂ ಗಂಟಿಲ್ಲದೆ ಇರೋಗೆ ನೀಟಾಗಿ ಕಲಿಸ್ಕೊಳ್ಳೋಣ, ಎಲ್ಲನೂ ಮಿಕ್ಸ್ ಆಗೋ ಥರ. ಸ್ವಲ್ಪ ಉಪ್ಪು ಕೂಡ ಕಡಿಮೆನೇ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಆಲೂಗಡ್ಡೆ ಬೇಯಬೇಕಾದ್ರೂ ಸ್ವಲ್ಪ ಹಾಕ್ಕೊಂಡಿದ್ದೆ, ಫಿಶ್ ಬೇಯಬೇಕಾದ್ರೂ ಒಂದು ಚಿಟಿಕೆಯಷ್ಟು ಹಾಕ್ಕೊಂಡಿದ್ದೆ. ಒಂದು ಹಾಕ್ಬಿಟ್ಟು ಟೇಸ್ಟ್ ನೋಡಿ ಹಾಕ್ಕೊಳ್ಳೋಣ, ಆಮೇಲೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಅಂತ ಸ್ವಲ್ಪನೇ ಉಪ್ಪು ಹಾಕಿ ನೋಡಿ ನೀಟಾಗಿ ಈ ಥರ ಕಲಿಸ್ಕೊತಾ ಇದ್ದೀನಿ.
ಅದು ಕಲಸಿದ ಮೇಲೆ ನಾವು ಇದ್ರಲ್ಲಿ ಫಿಶ್ ಹಾಕಿದ್ದೀವಿ ಅಂತಲೇ ಗೊತ್ತಾಗಿಲ್ಲ, ನನಗೆ ಡೌಟ್ ಆಯಿತು. ನಿಜವಾಗ್ಲೂ ಇದ್ರಲ್ಲಿ ಫಿಶ್ ಇದೆಯಾ ಅಂತ, ಅಷ್ಟು ಚೆನ್ನಾಗಿತ್ತು. ನೋಡಿ ಎಷ್ಟು ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂತು. ತೆಳ್ಳು ಕೂಡ ಆಗಿಲ್ಲ, ಗಟ್ಟಿಯಾಗಿ ವಡೆ ಯಾವ ರೀತಿ ಮಾಡ್ಕೋತೀವೋ ಅದೇ ರೀತಿಯಾಗಿ ಬಂದಿತ್ತು. ನಂಗೆ ಖುಷಿ ಆಯಿತು, ಫಸ್ಟ್ ಟೈಮ್ ಮಾಡಿದ್ದು ಚೆನ್ನಾಗಿ ಬಂತು ಅಂತ. ಇವಾಗ ಅಮ್ಮ ಉಂಡೆ ಮಾಡಿ ಕೊಡ್ತಾ ಇದ್ದಾರೆ, ನಾನು ವಡೆ ತಟ್ಕೊಂಡು ಒಂದು ತಟ್ಟೆಗೆ ಸಪ್ರೇಟಾಗಿ ಇಟ್ಕೋತಾ ಇದ್ದೀನಿ. ಇವು ತವಾ ಮೇಲೆ ಫ್ರೈ ಮಾಡ್ಕೊಳ್ಳೋಣ ಅಂತ, ಡೀಪ್ ಫ್ರೈ ಎಲ್ಲ ಏನು ಬೇಡ, ತವಾ ಮೇಲೆ ಮಾಡ್ಕೊಳ್ಳೋಣ ಅಂತ. ಡೀಪ್ ಫ್ರೈ ಮಾಡಬೇಕು ಅಂದರೆ ಇದನ್ನು ಸ್ವಲ್ಪ ಮೊಟ್ಟೆಯಲ್ಲಿ ಎದ್ಬಿಟ್ಟು ಆಮೇಲೆ ಬ್ರೆಡ್ ಕ್ರಮ್ಸಲ್ಲೆಲ್ಲ ಒರಳಿಸಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಡೈರೆಕ್ಟಾಗಿ ನಾವು ಇದನ್ನೇ ಆಯಿಲಲ್ಲಿ ಹಾಕಿದ್ರೆ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಡೀಪ್ ಫ್ರೈ ಬೇಡ ಅಂದ್ಬಿಟ್ಟು ಈ ಥರ ತವಾ ಮೇಲೆ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲ ಬೇಯಿಸಿರೋದೇ ಹಾಕಿರೋದ್ರಿಂದ ಈ ಥರ ಶಾಲೋ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ, ತುಂಬ ಡೀಪ್ ಫ್ರೈ ಏನು ಬೇಕಾಗಲ್ಲ ಅಂತ. ನೋಡೋಣ, ನೆಕ್ಸ್ಟ್ ಟೈಮ್ ಒಂದ್ಸಲ ಡೀಪ್ ಫ್ರೈ ಮಾಡಿ ನೋಡಬೇಕು, ನೆಕ್ಸ್ಟ್ ಟೈಮ್ ಫಿಶ್ ತಂದಾಗ. ನೋಡಿ ಈ ಥರ ಪೋರ್ಕ್ ತಗೊಂಡು ಒಂದು ಸೈಡಿಂದ ಒಂದು ಸೈಡ್ಗೆ ಸ್ವಲ್ಪ ನಿಧಾನವಾಗಿ ತಿರುಗಿಸ್ಕೋಬೇಕು. ಅದು ಬೇಯ್ತಾ ಇರುತ್ತಲ್ವ, ಸ್ವಲ್ಪ ಸಾಫ್ಟಾಗಿರುತ್ತೆ. ಇವಾಗ ಚೆನ್ನಾಗಿ ಬೆಂದಿದೆ, ಎರಡು ಸೈಡು ಸಣ್ಣ ಉರಿಯಲ್ಲಿ ಕೆಂಪಗಾಗೋ ತನಕ ಬೇಯಿಸ್ಕೊಂಡೆ. ಟೈಮ್ ತಗೊಳ್ಳುತ್ತೆ ಬೇಯೋದಕ್ಕೆ, ತುಂಬ ಜೋರು ಉರಿ ಮಾಡ್ಕೊಳಕ್ಕೆ ಹೋಗಬೇಡಿ, ಬೇಗ ಸೀದೋಗುತ್ತೆ. ಸಣ್ಣ ಉರಿಯಲ್ಲೇ ಅದು ಬ್ರೌನ್ ಬರೋ ತನಕ ಬೇಯಿಸ್ಕೊಂಡ್ರೆ ಈ ಥರ ಕಲರ್ಫುಲ್ಲಾಗಿ ಫಿಶ್ ವಡೆ ರೆಡಿಯಾಗುತ್ತೆ. ಫಿಶ್ ವಡಾನ ಇವಾಗ ನಾನು ತೆಗೆದಿಟ್ಕೊತಾ ಇದ್ದೀನಿ. ನಾನು ಇಷ್ಟೆಲ್ಲ ಮಾಡೋಷ್ಟರಲ್ಲಿ 2 ಗಂಟೆ ಆಗೇ ಹೋಗಿತ್ತು. ಅವರಿಗೆಲ್ಲ ಈಗ ಊಟ ಮಾಡಿಸ್ಬಿಟ್ಟು ಮಕ್ಕಳನ್ನ 4 o'clock ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ಬೇಕು. ಅದಕ್ಕೆ ಫಾಸ್ಟಾಗಿ ಮಾಡಿಕೊಂಡೆ, ಅವ್ರಿಗೆ ಊಟ ಕೊಡೋಣ ಬೇಗ ಅಂತ. ಬೆಳಗ್ಗೆ ತಿಂಡಿ ಕೂಡ ಲೇಟೇ ಆಗಿತ್ತು, ನಾವು ಎದ್ದಿದ್ದು ಲೇಟು, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಇವತ್ತು. ಚಂದ್ರು ಬೈತಾಯಿದ್ರು ಟೈಮ್ ಆಗೋಯ್ತು ಅಂತ. ಏನು ಮಾಡೋದು, ನಾನ್ ವೆಜ್ ಅಂದರೆ ಸ್ವಲ್ಪ ಟೈಮ್ ಆಗಿಬಿಡುತ್ತೆ ಸಂಡೇ ಟೈಮಲ್ಲಿ. ನೋಡಿ ಫಿಶ್ ವಡೆ ಚೆನ್ನಾಗಿ ಬಂತು. ಇವಾಗ ಚಪಾತಿ ಮಾಡ್ಕೋತಾ ಇದ್ದೀನಿ. ಈಗ ಎಲ್ಲ ರೆಡಿ ಆಯಿತು. ಈಗ ಊಟ ಹಾಕ್ತಾಯಿದ್ದೀನಿ ಎಲ್ರಿಗೂ. ಚಪಾತಿ, ಚಾಪ್ಸು, ಫಿಶ್ ವಡೆ, ಸೌತೆಕಾಯಿ, ಮಾಮೂಲಿ ನಾನ್ ವೆಜ್ ಇದ್ದಾಗ ಸೌತೆಕಾಯಿ ಇದ್ದೇ ಇರುತ್ತಲ್ವ, ಹಾಗೆ ಸ್ವಲ್ಪ ಖಾರ ಕೂಡ ಕಮ್ಮಿನೇ ಹಾಕ್ಕೊಂಡಿದ್ದೆ ಗ್ರೇವಿಗೆ. ಮಕ್ಕಳಂತೂ ಇದು ಇವಾಗ ಸ್ವಲ್ಪ ಖಾರ ಕಮ್ಮಿನೇ ತಿಂತಾಯಿದ್ದಾರೆ, ಹಠ ಮಾಡ್ತಾರೆ. ಶುಚಿ ಓಕೆ, ಕವನ ಕೀರ್ತನ ಸ್ವಲ್ಪ ಹಠ ಮಾಡ್ತಾರೆ, ಅದಕ್ಕೆ ಸ್ವಲ್ಪ ಖಾರ ಕಮ್ಮಿ ಹಾಕ್ಕೊಂಡಿದ್ದೀನಿ. ಗ್ರೇವಿಗೆ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಅದು ಸ್ವಲ್ಪ ಕಲರ್ ಕಡಿಮೆ ಇದೆ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಚೆನ್ನಾಗಿತ್ತು, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಮಕ್ಕಳು ಇವಾಗ ಟೇಸ್ಟ್ ಮಾಡ್ತಾಯಿದ್ದಾರೆ ಕವನ ಕೀರ್ತನ ಹೇಗಿದೆ ವಡೆ ಅಂತ. ಅವರಿಗೂ ಕೂಡ ಇಷ್ಟ ಆಯಿತು, ಎಲ್ಲರೂ ಇಷ್ಟಪಟ್ಟು ತಿಂದರು ಫ್ರೆಂಡ್ಸ್. ಸೊ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅವಶ್ಯಕತೆ ಇದೆ. ಯಾರು ನನ್ನ ವೀಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್.